ಒಬ್ಬ ಶಿಕ್ಷಕನ ನಿಜವಾದ ಸಂಪತ್ತು ಅವನ ವಿದ್ಯಾರ್ಥಿಗಳ ಪ್ರೀತಿಯನ್ನ ತರುವುದಾಗಿದೆ. ಈ ಒಂದು ಸಂದರ್ಭದಲ್ಲಿ ನನಗೆ ಬೇಕಾಗಿರೋದು ನಿಮ್ಮೆಲ್ಲರ ಹಾರೈಕೆ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಯಾಕೆಂತಂದ್ರೆ ಎಲ್ಲರೂ ಹೇಳ್ತಾರ, ಯಾರೇ ಒಂದು ನಿವೃತ್ತಿ ಆದರೂ ಅವರಿಗೆ ಒಂದು ಎಲ್ಲರೂ ವಿಶ್ ಹೇಳ್ತಾರ, ಏನಂತಂದ್ರೆ ನಿಮಗೆ ಆಯುಷು ಆರೋಗ್ಯ ಸಿಗಲಿ ಅಂತ. ಅಂತಹ ಹಾರೈಕೆ ನನಗೆ ಈ ಒಂದು ಸಂದರ್ಭದಲ್ಲಿ ಬೇಕಂತ ತಿಳ್ಕೊಂಡು ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿದಿರಲ್ಲ, ಅದು ನನಗೆ ಒಂದು ಸಂತೋಷದ ವಿಷಯವಂತ ನಾ ಹೇಳ್ಬೋದು. ಆಮೇಲೆ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಕಾರ್ಯಕ್ರಮವನ್ನು ನಡೆಸಿದಿರಲ್ಲ, ಅದಕ್ಕೆ ನಾನು ಈ ನಮ್ಮ KGS ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮತ್ತು SDMCಯ ಅಧ್ಯಕ್ಷರು ಮತ್ತು ಸರ್ವ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಈ ಒಂದೆರಡು ನುಡಿಯನ್ನ ನಾನು ಹೇಳ್ತಾ ಇದ್ದೇನೆ. ಬಿಡುವ ಕ್ಷಣ ಬಂದರೆ ಕಣ್ಣಲ್ಲಿ ನೀರಿನ ಹನಿ, ನೆನಪುಗಳ ಸಾಗರದಲ್ಲಿ ತೇಲುತ್ತಿದೆ ಮನದ ದೋಣಿ. ಶಾಲೆ ಬಿಟ್ಟು ಹೊರಟು ದೂರವಾದರೂ ಈ ಬಂಧ, ನಿಮ್ಮೆಲ್ಲರ ಪ್ರೀತಿ ನನ್ನ ಬದುಕಿನ ಅಮೂಲ್ಯ ಸಂಪದ. ಸೇವೆ ಮುಗಿದರೂ ಸ್ಮೃತಿಗಳು ಮುಗಿಯುವುದಿಲ್ಲ, ಶಾಲೆಯೊಂದಿಗೆ ಬೆಸೆದ ಬಂಧ ಎಂದಿಗೂ ಕಳಚುವುದಿಲ್ಲ. ಜೀವನದ ಹೊಸ ಅಧ್ಯಾಯಕ್ಕೆ ಇಂದು ನನ್ನ ಹೆಜ್ಜೆ ಇಡುತ್ತೇನೆ. ನಿಮ್ಮ ಪ್ರೀತಿ ಆಶೀರ್ವಾದಗಳನ್ನ ಹೃದಯದಲ್ಲಿ ತುಂಬಿಕೊಳ್ಳುತ್ತೇನೆ. ಶಾಲೆಯ ಬಾಗಿಲು ಬಿಟ್ಟು ಹೋದರೂ ಶಾಲೆಯ ನೆನಪುಗಳು ನನ್ನ ಮನದಿಂದ ಹೊರದೂಡುವುದಿಲ್ಲ. ನನ್ನ ಸೇವೆಯ ಪಯಣ ಮುಗಿದರೂ ನಿಮ್ಮೆಲ್ಲರ ಪ್ರೀತಿ ನನ್ನೊಂದಿಗೆ ಸದಾ ಉಳಿಯುತ್ತದೆ ಎನ್ನುವ ಮಾತುಗಳನ್ನು ನಾನು ಹೇಳುತ್ತಾ, ನನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಊರಿನ ಎಲ್ಲ ಗಣ್ಯಮಾನ್ಯರು, ಹಿರಿಯರು ಹಾಗೂ ಮುಖ್ಯವಾಗಿ ನನಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂತಹ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿದಾಯವನ್ನು ಹೇಳುತ್ತೇನೆ. ಧನ್ಯವಾದಗಳು.